ಆಪಲ್ ಇದಕ್ಕೆ ವ್ಯಾಕ್ಸ್ ಹಾಕಿರ್ತಾರೆ ಮೇಲೆ, ಹೆಲ್ತ್ಗೆ ತುಂಬ ಡೇಂಜರಸ್ ಅಂತ ಹೇಳ್ತಾರೆ. ನಿಜಾನಾ? ಗಿಡದಲ್ಲಿರೋ ಆಪಲಲ್ಲೇ ಚೆಕ್ ಮಾಡೋಣ. ನೋಡಿ, ಆಪಲ್ಲು ನ್ಯಾಚುರಲ್ ಆಗಿಯೇ ವ್ಯಾಕ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಎನ್ವಿರಾನ್ಮೆಂಟಲ್ಲಿ ಅದು ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಆಮೇಲೆ ಇಂಡಿಯಾನಲ್ಲಿ ಬೆಳೆಯೋ ಆಪಲ್ಗೆ ಆ ಥರದ್ದು ಯಾವುದು ವ್ಯಾಕ್ಸ್ನ ಹಾಕಲ್ಲ. ಅಮೇರಿಕಾನಲ್ಲಿ ತುಂಬ ಕಾಸ್ಟ್ಲಿ ಆಪಲ್ಗಳಿಗೆ ಅದು ಶೈನ್ ಬರೋದಕ್ಕೆ, ಆಮೇಲೆ ಜಾಸ್ತಿ ದಿನ ಉಳಿಯೋದಕ್ಕೆ ಅಂತ ವ್ಯಾಕ್ಸ್ನ ಹಾಕ್ತಾರೆ. ಇಂಡಿಯಾನಲ್ಲಿ ಕಾಶ್ಮೀರಿಂದ ಬರೋ ಆಪಲ್ಲು, ಮೋಸ್ಟ್ ಆಫ್ ದ ಆಪಲ್ಗೆ ಈ ಥರ ವ್ಯಾಕ್ಸ್ ಯಾವುದನ್ನು ಹಾಕಲ್ಲ. ಅದು ನ್ಯಾಚುರಲ್ ಆಗಿ ಆಪಲಲ್ಲೇ ಬರುವಂಥ ವ್ಯಾಕ್ಸು, ಅದು ಹೆಲ್ತ್ಗೆ ಏನು ತೊಂದರೆ ಮಾಡಲ್ಲ. ಆದರೆ ಒಂದು ವಿಚಾರ ಇದೆ, ಏನು ಗೊತ್ತಾ? ಈ ಸ್ಟಿಕ್ಕರ್ ಇದೆಯಲ್ಲ, ಏನಕ್ಕಪ್ಪ ಈ ಥರ ಸ್ಟಿಕ್ಕರ್ ಹಾಕ್ತಾರೆ ಅಂತ ನಾನು ಅಂಗಡಿಯವ್ರನ್ನೆಲ್ಲ ಸಾಕಷ್ಟು ಜನರು ಕೇಳಿದೆ, ಮಾರ್ಕೆಟಲ್ಲಿ ಕೇಳಿದೆ. ಅವರೆಲ್ಲ ಸುಮ್ಮನೆ ಸರ್, ಕೆಲವರು ಗೊತ್ತಿಲ್ಲ. ಇದಕ್ಕೆ ಯೂಸ್ ಮಾಡೋದು ಸಿಂಥೆಟಿಕ್ ಅಡೆಸಿವ್, ಅಂದರೆ ಪ್ಲಾಸ್ಟಿಕ್ ಇರುತ್ತೆ ಆ ಗಮ್ಮಲ್ಲಿ. ಆಮೇಲೆ ಈ ಸ್ಟಿಕ್ಕರಲ್ಲಿರೋ ಕಲರಲ್ಲೂ ಕೂಡ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ. ಬೈ ಚಾನ್ಸ್ ಮಕ್ಕಳೇನಾದರೂ ಸ್ಟಿಕ್ಕರ್ ಸಮೇತ ತಿಂದುಬಿಟ್ರೆ ಅದು ಫ್ಯೂಚರಲ್ಲಿ ಅವ್ರಿಗೆ ಲಾಂಗ್ ರನ್ಲಿ ಹೆಲ್ತ್ಗೆ ಎಫೆಕ್ಟ್ ಮಾಡ್ಬೋದು. ಈ ಸ್ಟಿಕ್ಕರ್ನ ಕೈಯಲ್ಲಿ ಕಿತ್ತರೂ ಕೂಡ ಆ ಗಮ್ ಅಲ್ಲೇ ಉಳ್ಕೊಂಡಿರುತ್ತೆ. ಸೊ ಆ ಸ್ಟಿಕ್ಕರ್ ಇರೋ ಭಾಗನ ಕಟ್ ಮಾಡಿಬಿಡ್ತೀನಿ. ದಿನಕ್ಕೆ ಒಂದು ಆಪಲ್ ಅಥವಾ ಅರ್ಧ ಆಪಲ್ ಅಥವಾ ಕಾಲು ಭಾಗ ಆಪಲ್ ತಿನ್ನೋದ್ರಿಂದ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ, ತುಂಬ ಹೆಲ್ತ್ಗೆ ಒಳ್ಳೆಯದು. ಆಪಲ್ ತಿನ್ನಿ, ಬಟ್ ಈ ಸ್ಟಿಕ್ಕರ್ನ ಕಟ್ ಮಾಡೋದು ಬರಿಬೇಡಿ.